ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಐಪಿಎಸ್ ಅಧಿಕಾರಿ ಡಿ ರೂಪಾ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಘರ್ಷ ನಡೆದಿತ್ತು. ಇದೀಗ ರೋಹಿಣಿ ಸಿಂಧೂರಿ ವಿರುದ್ಧದ ಪೋಸ್ಟ್ಗಳನ್ನು 24 ಗಂಟೆಯೊಳಗೆ ಡಿಲೀಟ್ ಮಾಡುವಂತೆ ರೂಪಾಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದು ಸಾಧ್ಯವಾಗದಿದ್ದರೆ ಎಲ್ಲಾ ಕಮೆಂಟ್ಗಳನ್ನು ಹಿಂಪಡೆಯುತ್ತಿದ್ದೇನೆಂದು ಪೋಸ್ಟ್ ಹಾಕಬೇಕೆಂದು ಸೂಚಿಸಿದೆ. ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ್ ವಿರುದ್ಧ ರಿಕವರಿ ಹಣ ದುರುಪಯೋಗ ಆರೋಪ ಕೇಳಿಬಂದಿತ್ತು. ಇದರ ಜೊತೆಗೆ ಅನೇಕರು ಶಂಕರ್ ನಾಯ್ಕ್ ವಿರುದ್ಧ ವಂಚನೆ ಆರೋಪ ಮಾಡಿದರು. ಇದೀಗ ಶಂಕರ್ ನಾಯ್ಕ್ ಅವರನ್ನ ಅಮಾನತು ಮಾಡಿ ಐಜಿಪಿ ರವಿಕಾಂತೇಗೌಡ ಆದೇಶ ಹೊರಡಿಸಿದ್ದಾರೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ಶಂಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ತನಿಖೆಯಲ್ಲಿ ಆರೋಪ ಸಾಬೀತಾಗಿರುವುದರಿಂದ ಶಂಕರ್ ನಾಯ್ಕ್ ಸಸ್ಪೆಂಡ್ ಆಗಿದ್ದಾರೆ. ನಿಗದಿಗಿಂತ ಹೆಚ್ಚಿನ ಮಕ್ಕಳನ್ನು ಕರೆದೊಯ್ಯುತ್ತಿರುವ ಶಾಲಾ ಬಸ್ ವಿರುದ್ಧ ಟ್ರಾಫಿಕ್ ಪೊಲೀಸರು ಇವತ್ತು ಕಾರ್ಯಾಚರಣೆ ನಡೆಸಿದ್ರು. ಸುಮಾರು 1400 ಶಾಲಾ ವಾಹನಗಳನ್ನು ಪರಿಶೀಲಿಸಿ ನಿಯಮ ಉಲ್ಲಂಘಿಸಿದ 708 ಬಸ್ಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಯಲಹಂಕ ಬಳಿ ಸಿಗರೇಟ್ ಅಂಗಡಿ ಮಾಲೀಕನನ್ನ ಹೆದರಿಸಿ 66,000 ಮೌಲ್ಯದ ಮಾಲನ್ನ ರಾಬರಿ ಮಾಡಿದ್ರು. ಇದೀಗ ಯಲಹಂಕ ಪೊಲೀಸರು ಅಕ್ಮಲ್, ವಸೀಂ, ಅಜರ್, ಬಕಸ್ ಮತ್ತು ಅಲಿ ಅನ್ನೋರನ್ನ ಬಂಧಿಸಿದ್ದಾರೆ. ದೋಚಿದ್ದ ಸಿಗರೇಟ್, ಬೈಕ್, ಡ್ರ್ಯಾಗರ್, ಬಾಕು, ಲಾಂಗ್ ಸೀಸ್ ಮಾಡಿದ್ದಾರೆ. ಕದ್ದ ಮಾಲನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಿ ಹಣ ಹಂಚಿಕೊಳ್ತಿದ್ರಂತೆ. ಸಿಗರೇಟ್ ಅಂಗಡಿ ರಾಬರಿ ಆಗಿರುತ್ತೆ. ಆ ಸಮಯದಲ್ಲಿ 4 ಜನ ಬಂದ್ಬಿಟ್ಟು ಅವರಿಗೆ ಚಾಕು ಮತ್ತು ಡ್ಯಾಗರ್ ತೋರಿಸ್ಬಿಟ್ಟು ಏನೇನು ಸಾಮಾನಿದೆ ಅದು ಮತ್ತು ಸ್ವಲ್ಪ ನಗದು ಹಣ ಕೂಡ ತಗೊಂಡು ಪರಾರಿಯಾಗಿರ್ತಾರೆ. ಸುಮಾರು ಒಂದು 50,000 to 60,000 ರುಪೀಸ್ ಅಷ್ಟು ಅವ್ರಿಗೆ ಲಾಸ್ ಆಗಿರುತ್ತೆ. ನಾವು ಅದನ್ನಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಾಗ 4 ಜನದ್ದು ನಮ್ಮಲ್ಲಿ ಅಕ್ಯೂಸ್ಗಳು ಅರೆಸ್ಟ್ ಆಗುತ್ತೆ. ಅಕ್ಮಲ್ ಅಂತ ಹೇಳಿ, ವಸೀಮ್ ಅಂತ ಹೇಳಿ, ಅಜರ್ ಅಂತ ಹೇಳಿ ಮತ್ತು ಬಕಶ್ ಅಂತ ಹೇಳಿಬಿಟ್ಟು, ಆಮೇಲೆ ನಂತರ ಇನ್ನೊಬ್ಬ ಅಲಿ ಅನ್ನೋನು ಕೂಡ ಇವ್ರ ಜೊತೆ ಅಲ್ಲಿ ಬಂದಿದ್ದ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಮೇಲೆ ಅವನು ಕೂಡ ಅರೆಸ್ಟ್ ಆಗುತ್ತೆ. ಟೋಟಲ್ 5 ಜನದ್ದು ಅರೆಸ್ಟ್ ಆಗಿದೆ. ಇದರಲ್ಲಿ ಅಕ್ಮಲ್ ಅಂತ ಹೇಳೋ ಒಂದು 4 ಅಟೆಂಪ್ಟ್ ಟು ಮರ್ಡರ್ ಕೇಸು ಮತ್ತು ಒಂದು ಡಕಾಲ್ಟಿ ಕೇಸ್ ಕೂಡ ಇರೋ ಒಬ್ಬ ಆಸಾಮಿ ಇರುತ್ತಾನೆ. ಜನವರಿ 1ರಿಂದ ರಾಜ್ಯದಲ್ಲಿ ವಾಹನ ಚಾಲನಾ ತರಬೇತಿ ಶುಲ್ಕ ಹೆಚ್ಚಳವಾಗಲಿದೆ. ಸಾರಿಗೆ ಇಲಾಖೆ ಪರಿಷ್ಕೃತ ಶುಲ್ಕ ಹೊರಡಿಸಿದೆ. ಬೈಕ್ಗಳ ತರಬೇತಿ ಶುಲ್ಕ 2,200ರಿಂದ 3,000 ಆಗಲಿದೆ. ಆಟೋ ರಿಕ್ಷಾ ಕಲಿಯೋಕೆ 4,000 ಕೊಡಬೇಕಾಗುತ್ತೆ. ಕಾರು ಕಲಿಯೋಕೆ 4,000ದ ಬದಲು 7,000 ಶುಲ್ಕ ನೀಡಬೇಕಾಗುತ್ತೆ. ಸಾರಿಗೆ ವಾಹನಗಳ ತರಬೇತಿ ಶುಲ್ಕ 9,000ವಾಗಲಿದೆ. ಟೂ ವೀಲರ್ 2,200 ರೂಪಾಯಿ ಇರೋದನ್ನು ನಾವು 3,000 ಮಾಡಿದ್ದೇವೆ. ಆಟೋ ರಿಕ್ಷಾ 3,000 ಇರೋದನ್ನು 4,000 ಮಾಡಿದ್ದೇವೆ. LMV ಏನಾಗಿದೆ, LMV ಕಾಸ್ಟ್ ಅಂದರೆ ಕಾರ್ ಕಾಸ್ಟ್ ಇತ್ತೀಚೆಗೆ ಭಾಳ ಜಾಸ್ತಿ ಆಗಿದೆ. ಸ್ಟೀಲ್ ರೇಟ್ಸ್ ಜಾಸ್ತಿ ಆಗಿರೋದ್ರಿಂದ ಸೊ ಹಾಗಾಗಿ ಅದು 4,000 ಇರೋದನ್ನು 7,000 ಮಾಡಿದ್ದೇವೆ. ಆಮೇಲೆ ಹೆವಿ ವೆಹಿಕಲ್ 6,000 ಇರೋದನ್ನು ನಾವು 9,000 ಮಾಡಿದ್ದೇವೆ, 9,000 ಮಾಡಿದ್ದೇವೆ.